ಎಜುಕೇಷನ್ ಮುಗಿಸಿ ಒಂದು ವೃತ್ತಿ ಜೀವನಕ್ಕೆ ಬಂದಂಥವರಿಗೆ ಯಾವುದೇ ವೃತ್ತಿಯಾಗಿರಲಿ, ವ್ಯಾಪಾರ ಆಗಿರಲಿ, ಇನ್ನೇನೋ ಆಗಿರಲಿ, ಅವರಿಗೆ ತಮ್ಮ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗಬೇಕು ಅನ್ನೋದು ಬೇಸಿಕ್ ನಿರೀಕ್ಷೆ. ಅದು ನಮ್ಮ ಪ್ರತಿಭೆಗೆ, ನಮ್ಮ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಸಿಗಬೇಕು ಅಂತ. ಅದು ಸರ್ಕಾರಿ ನೌಕರಿಯಲ್ಲಿ ಸಿಗೋದಿಲ್ಲ. ಅಲ್ಲಿ ನೀವು ಒಂದು ಸಲ ಕೆಲಸಕ್ಕೆ ಅಂತ ಜಾಯ್ನ್ ಆದಮೇಲೆ ಎಷ್ಟು ವರ್ಷಕ್ಕೆ ಪ್ರಮೋಷನ್ ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ, ಯಾವಾಗ ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ, ಸಂಬಳ ಯಾವಾಗ ಜಾಸ್ತಿ ಆಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ. ಅಲ್ಲಿ ತುಂಬ ಪ್ರತಿಭಾವಂತರಿಗೂ ಪ್ರತಿಭೆ ಇಲ್ಲದೆ ಇರೋರಿಗೂ ವ್ಯತ್ಯಾಸ ಇಲ್ಲ. ಶ್ರಮಜೀವಿಗಳಿಗೂ ಸೋಮಾರಿಗಳಿಗೂ ವ್ಯತ್ಯಾಸ ಇಲ್ಲ. ಶ್ರಮಜೀವಿಗಳಿಗೆ ಯಾವಾಗ ಸಂಬಳ ಜಾಸ್ತಿ ಆಗುತ್ತೋ ಅವಾಗಲೂ ನಿಮಗೆ ಆಗಬೇಕು, ಸೋಮಾರಿಗಳಿಗೆ ಯಾವಾಗ ಸಂಬಳ ಜಾಸ್ತಿ ಆಗುತ್ತೋ ಅವಾಗಲೂ ನಿಮಗೆ ಆಗಬೇಕು. ಪ್ರತಿಭೆ ಇರುವುದು ಇಲ್ಲದೆ ಇರುವುದು ಏನೂ ಮ್ಯಾಟರ್ ಆಗೋದಿಲ್ಲ. ಹಾಗಿದ್ದಾಗ ಗ್ರೋತು ತುಂಬ ಸ್ಲೋ ಆಗುತ್ತೆ. ಸರ್ಕಾರ ಕಾಲ್ ಫಾರ್ ಮಾಡ್ತಿಲ್ಲ, ಮಾಡಿದ್ರು ಏನೋ ಪರೀಕ್ಷೆ ಆಗಿದೆ, ಪರೀಕ್ಷೆಯಲ್ಲಿ ಏನೋ ಗೋಲ್ಮಾಲ್ ಅಂತೆ, ಅದನ್ನು ರದ್ದು ಮಾಡಿದಾರಂತೆ, ಇನ್ಯಾರೋ ಕೋರ್ಟ್ ಹೋಗಿದ್ದಾರೆ. ಇದರ ಮಧ್ಯದಲ್ಲಿ ಮೋಸ್ಟ್ ಪ್ರೊಡಕ್ಟಿವ್ ಇಯರ್ಗಳನ್ನು ಕಳೆದು ರಿಕ್ರೂಟ್ಮೆಂಟ್ ಆಗೋ ಪಾಸಿಬಿಲಿಟಿ ಎಷ್ಟಿದೆ? 100 ಜನ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರೆ ಎಲ್ಲ ಪರೀಕ್ಷೆಗಳನ್ನು ಸೇರಿಸಿ ಒಬ್ಬನಿಗೊಂದು ಜಾಬ್ ಸಿಗೋ ಸಾಧ್ಯತೆ ಇದೆ, ಎಲ್ಲ ಸೇರಿಸಿ. ಇನ್ನು 99 ಜನ, ಓಕೆ 50 ಜನ ಅಂತಲೇ ಇಟ್ಕೊಳ್ರಿ, ನಿರಾಸೆಗೊಂಡು ಇದು ಬೇಡ ಬೇರೆ ಏನಾದ್ರು ಮಾಡೋಣ ಅಂತ ಜೀವನದಲ್ಲಿ ಹೊರಗೆ ಬರೋ ಅಷ್ಟೊತ್ತಿಗೆ ಅವ್ರು 34-35 ವರ್ಷ ವಯಸ್ಸಾಗಿರೋದು. ನಮ್ಮ ಸಮಾಜದಲ್ಲಿ ಸರ್ಕಾರಿ ನೌಕರಿಗಳನ್ನು ಎಷ್ಟು ರೊಮ್ಯಾಂಟಿಸೈಸ್ ಮಾಡಿಟ್ಬಿಟ್ಟಿದ್ದಾರೆ ಅಂತಂದರೆ, ಏನು ಎಂಥೆಂಥ ನಾನ್ಸೆನ್ಸ್ಗಳು, ಜಾಬ್ ಸೆಕ್ಯೂರಿಟಿ ಅಂತೆ, ಮ್ಯಾನೇಜ್ಮೆಂಟ್ ಕಮ್ಮಿ ಕೊಡ್ತಾರಂತೆ, ಟೆನ್ಷನ್ ಇಲ್ಲದೆ ಇರೋ ಜಾಬು, ರಿಟೈರ್ಡ್ ಆದಮೇಲೆ ಪೆನ್ಷನ್ ಬರುತ್ತೆ, ಇದೆಲ್ಲ ಹೇಳಿ 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 ಎಷ್ಟು ರೊಮ್ಯಾಂಟಿಸೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ. ಲಕ್ಷದಲ್ಲೊಬ್ಬರು IAS ಪಾಸ್ ಆಗಿ DC ಆದರೂ, ಇನ್ಯಾರು IPS ಆಗ್ತಾರೆ. ಒಂದ್ಸಲ ಕೂತ್ಕೊಂಡು ಮಾತಾಡಿ ಅವ್ರ ಹತ್ರನೇ. ಜೀವನದಲ್ಲಿ ಅವ್ರ ಸಮಾಜದಲ್ಲಿ ಏನೋ ದೊಡ್ಡ ಪರಿವರ್ತನೆ ತರಬೇಕು ಅಂತ ಏನಾಗಿದ್ರಲ್ಲ, ಏನು ಪರಿವರ್ತನೆ ತರಕಾಯ್ತು ಅವ್ರ ಹತ್ರ? ದಿಸ್ ಇಸ್ ದ ಬೆಸ್ಟ್ ಅಚೀವ್ಮೆಂಟ್ ಅಂತ 1940s 50s ಅಲ್ಲಿ ಹೇಳಿದ್ರೆ ಅದು ಒಪ್ಪಬಹುದಾಗಿದ್ದ ಮಾತಾಗಿತ್ತು. ಡೆಫಿನೆಟ್ಲಿ ನಾಟ್ ಆಫ್ಟರ್ 1992. ಜಾಗತೀಕರಣ ಶುರು ಆದಮೇಲೆ ಇದೇ ಬೆಸ್ಟ್ ಅಚೀವ್ಮೆಂಟ್ ಯಾರು ಅನ್ಕೊಂಡ್ರೆ ಐ ಡಿಫರ್ ವಿತ್ ದಮ್. ಅದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ವಿಜಯ್ ಸಂಕೇಶ್ವರ್ ತಂದೆ ಅವ್ರ ಮಗನ ಸರ್ಕಾರಿ ನೌಕರಿ ಹಾಕಿದ್ರೆ ಏನಾಗ್ತಿತ್ತು? ಇವತ್ತು ಬೇರೆ ಇರ್ತಿತ್ತ? ಮುರುಗೇಶ್ ನಿರಾಣಿ ಇದಾರಪ್ಪ, ಒಂದು ದೊಡ್ಡ ಬಿಸ್ನೆಸ್ ಎಂಪೈರ್. ಐ ಥಿಂಕ್ ಭಾರತದಲ್ಲಿ ಅತಿ ಹೆಚ್ಚು ಎಥನಾಲ್ ಪ್ರೊಡಕ್ಷನ್ ಅವ್ರು ಯೂನಿಟ್ ಮಾಡುತ್ತೆ. ಅವರಪ್ಪ ಕರ್ಕೊಂಡೋಗಿ ಸರ್ಕಾರಿ ನೌಕರಿಗೆ ಹಾಕಿಬಿಟ್ಟಿದ್ರೆ ಏನಾಗ್ತಿತ್ತು ಕತೆ? ಖಾನ್ ಸರ್ ಅಂತ ಅಲ್ವಾ? ಯೂಟ್ಯೂಬ್ ಇದ್ರೆ ನಡೆಯುತ್ತೆ. ಯೂಟ್ಯೂಬ್ ಇದ್ರೆ ನಡೆಯುತ್ತೆ. ಅವ್ರಿಗೇನು ಆರ್ಥಿಕವಾಗಿ ಸಮಸ್ಯೆ ಆಗಿದೆಯಾ? ಅಥವಾ ಖಾನ್ ಸರ್ ಪಾಪ್ಯುಲರ್ ಆದಷ್ಟು ಯಾರು ಅತ್ಯುತ್ತಮ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡಿದವರು ಪಾಪ್ಯುಲರ್ ಆಗಿರೋದು ನೋಡ್ತೀರಾ ಅಲ್ವಾ? ಏನು ಕಡಿಮೆ ಇದೆ ಅವ್ರಿಗೆ? ಮಕ್ಕಳ ಭವಿಷ್ಯವನ್ನು ಬದಲಿಸುವ ಶಕ್ತಿ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವ ಶಿಕ್ಷಕನಿಗಿದೆಯಾ? ಖಾನ್ ಸರ್ಗಿದೆಯಾ? ಬರ್ಕಿನ್ ಸ್ಟಾಕ್ ಅಂತ ಚಪ್ಪಲಿ ತಗೊಂಡೆ ನಾನು, 7,500 ರೇಟ್ ಇದೆ ಅದಕ್ಕೆ. ಅದು ತಗೊಂಡು ಒಂದು 3 ತಿಂಗಳು ಕೊಳೆ ಆಯಿತು. ಅದು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದು ಹೆಂಗೆ ಗೊತ್ತಿಲ್ಲ. ಗೂಗಲ್ ಮಾಡಿದೆ ಬರ್ಕಿನ್ ಸ್ಟಾಕ್ ಸರ್ವಿಸ್ ಅಂತ. ಗೂಗಲಲ್ಲಿ ಒಂದು ರಿಸಲ್ಟ್ ಬಂತು. ರೀಬರ್ಕ್ ಅಂತ 3 ಜನ ಸೇರ್ಕೊಂಡು ಒಂದು ಕಂಪ್ನಿ ಮಾಡಿದ್ದಾರೆ. ಬರ್ಕಿನ್ ಸ್ಟಾಕ್ಗೂ ಅದಕ್ಕೂ ಸಂಬಂಧ ಇಲ್ಲ. ನಿಮ್ಮ ಬರ್ಕಿನ್ ಸ್ಟಾಕನ್ನು ನಾವು ರಿಪೇರಿ ಮಾಡಿ ನಿಮಗೆ ಕಳಿಸ್ತೀವಿ ಅಂತ. ಆ ನಂಬರ್ಗೆ ವಾಟ್ಸಪ್ ಮಾಡಿದೆ ನಾನು. ಬೆಂಗಳೂರಿನ ಹೊರವಲಯದಲ್ಲಿ ಯಾವುದೋ ಖಾಲಿ ಸೈಟ್ನಲ್ಲಿ ಒಂದು ಶೆಡ್ ಥರ ಹಾಕೊಂಡು ಒಂದು ಕಂಪ್ನಿ ಶುರು ಮಾಡಿದ್ದಾರೆ. ಅವ್ರಿಗೆ ಮೆಸೇಜ್ ಹಾಕಿದೆ, ಫೋಟೋ ಕಳಿಸಿ ಅಂದರು. ನಾನು ನನ್ನ ಚಪ್ಪಲಿ ಫೋಟೋ ಕಳಿಸ್ದೆ. ಅವರು 750 ರೂಪಾಯಿ ಆಗುತ್ತೆ. ಕೊರಿಯರ್ ಮೂಲಕ ಪಿಕ್ ಮಾಡಿಸ್ತೀವಿ, ಕೊರಿಯರ್ ಮೂಲಕ ಡ್ರಾಪ್ ಮಾಡಿಸ್ತೀವಿ, ಅದರದ್ದು ಎಕ್ಸ್ಟ್ರಾ ಖರ್ಚು ನಿಮ್ಮ ಮೇಲೆ. ಕ್ಲೀನ್ ಮಾಡುವಾಗ ರಿಪೇರಿ ಬಂದರೆ ಅದನ್ನು ಹೇಳ್ತೀವಿ, ಅದರದ್ದು ಎಕ್ಸ್ಟ್ರಾ ಖರ್ಚಾಗುತ್ತೆ ಅಂದರು. ಸೊ ಟೋಟಲ್ 1,200 ರೂಪಾಯಿ ಲೆಕ್ಕಾಚಾರ. ಚಪ್ಪಲಿ ರಿಪೇರಿ ನಾನು ಹೇಳೋದು, ಬೆಂಗಳೂರಿನಲ್ಲಿ ಚಪ್ಪಲಿ ರಿಪೇರಿ 1,200 ರೂಪಾಯಿ. 20 ವರ್ಷದ ಹಿಂದೆ ಚಪ್ಪಲಿ ಕಿತ್ತವ್ರು ಏನು ಮಾಡ್ತಿದ್ವಿ ನಾವು? ರೋಡ್ ಸೈಡ್ ಹುಡ್ಕೊಂಡು ಹೋಗಬೇಕು, ಎಲ್ಲೋ ಚಪ್ಪಲಿ ರಿಪೇರಿ ಮಾಡೋನು ಇರ್ತಿದ್ದ, ಅವನ ಹತ್ರ ಚಪ್ಪಲಿ ಕೊಡಬೇಕು, ಅವ್ನು ರಿಪೇರಿ ಮಾಡಿ ಕೊಡ್ತಾನೆ, 5 ರೂಪಾಯಿನೋ 10 ರೂಪಾಯಿನೋ ಕೊಟ್ಟು ಬರ್ತಿದ್ವಿ ಅಲ್ವಾ? ಚಪ್ಪಲಿ ರಿಪೇರಿ ಅನ್ನುವಂಥದ್ದು 10 ರೂಪಾಯಿಯ ಕೆಲಸದಿಂದ 1,200 ರೂಪಾಯಿಯ ಆನ್ಲೈನ್ ಬಿಸ್ನೆಸ್ ಆಗಿದೆಯಲ್ಲ, ಈ ಚೇಂಜ್ ಯಾರು ಅರ್ಥ ಮಾಡ್ಕೋತಾರೆ? ಇವತ್ತಿನ ಜಗತ್ತಿನಲ್ಲಿ ಆಪ್ಷನ್ಗಳು ತುಂಬ ಇದ್ದಾವೆ. ಈ ಸಮಾಜಕ್ಕೆ ಬೇಕಾಗಿರೋದು ಡಿಗ್ನಿಟಿ ಆಫ್ ಲೇಬರ್.